ಏನು ಕಾಡುಮಲ್ಲೇಶ್ವರಂ ಟೆಂಪಲಲ್ಲಿ ಇದ್ದೀನಿ. ಏನು ಇವತ್ತು ಖಗ್ರಾಸ ಚಂದ್ರಗ್ರಹಣ ಆರಂಭ ಆಗುತ್ತೆ ಏನು ಸರಿಸುಮಾರು 9:57ಕ್ಕೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಡುಮಲ್ಲೇಶ್ವರಂ ದೇವಗುಲದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗಂಗಾಧರೇಶ್ವರರು ಇದ್ದಾರೆ. ಸರ್, ಚಂದ್ರಗ್ರಹಣ ಆರಂಭ ಆಗುತ್ತೆ, ಯಾವ ರೀತಿಯ ಪೂಜಾ ಕಾರ್ಯ ಇದೆ? ಯಾಕಂದರೆ ಚಂದ್ರಗ್ರಹಣ ಆರಂಭಕ್ಕೂ ಮುನ್ನ ದೇಗುಲಗಳೆಲ್ಲ ಬಂದಾಗುತ್ತೆ. ಸೊ ಆ ಬಗ್ಗೆ ಹೇಳೋದು. ಇವತ್ತು ಭಾನುವಾರ ಸಾಯಂಕಾಲ 9:30ಯಿಂದ 2 ಗಂಟೆ ತನಕ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ. ರಾಹು ಅಂತಂದರೆ ಕಾಳಸರ್ಪ ಅಂತಂದರೆ ನಾವೇನೇ ನಾಗಹತ್ಯೆ ಮಾಡಿಬಿಟ್ಟಿರ್ತೀವಿ, ಮನೆಗೆ ಹಾವು ಬಂದ್ಬಿಟ್ಟಿರುತ್ತೆ, ಮತ್ತು ತಿಳಿದೋ ನಾವು ಹಾವುಗಳನ್ನು ಹೊಡೆಬಿಟ್ಟಿರ್ತೀವಿ, ಆ ದೋಷ ಇರುತ್ತೆ. ಮತ್ತು ಚಂದ್ರ ಒಂದು ಮನಸ್ಕಾರಕ, ಮನಸ್ಸನ್ನು ಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು, ಮನಸ್ಸಿಗೆ ಶಾಂತಿಯನ್ನು ಪಿತೃ ದೋಷಗಳಿಂದ ನಿವಾರಣೆ ಮಾಡ್ತಕ್ಕಂಥವನು. ಅದಕ್ಕೋಸ್ಕರವಾಗಿ ಈ ಗ್ರಹಣ ಬಂದಿದೆ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತ. ಈ ಗ್ರಹಣ ಬರ್ತಕ್ಕಂಥದ್ದು 5 ವರ್ಷಕ್ಕೆ, 3 ವರ್ಷಕ್ಕಾಗ್ಬೋದು, 5 ವರ್ಷಕ್ಕಾಗ್ಬೋದು, ಯಾವಾಗ ಬರ್ಬೋದು. ಈ ಗ್ರಹಣ ಬರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಅನಾಚಾರಗಳನ್ನು ನಿವಾರಣೆ ಮಾಡಬೇಕು, ಗ್ರಹಚಾರಗಳನ್ನು ನಿವಾರಣೆ ಮಾಡಬೇಕು. ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಆಸೆ, ದುರಾಸೆ ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಗ್ರಹಣ ಬರುತ್ತೆ. ಈ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಜಪ ತಪಗಳನ್ನು ಅನುಷ್ಠಾನ ಮಾಡಬೇಕು. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಮನೆ ದೇವ್ರನ್ನ ಜಪ ಮಾಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಮಲ್ಕೋಬಾರ್ದು. ಇದು 9:30 ಪ್ರಾರಂಭವಾಗುತ್ತೆ, 2 ಗಂಟೆಗೆ ಮೋಕ್ಷ ಆಗುತ್ತೆ. 9 ಗಂಟೆಯಿಂದ 2 ಗಂಟೆ ತನಕ ಯಾರು ಜಪ ತಪಗಳನ್ನು ಅನುಷ್ಠಾನ ಮಾಡ್ತಾರೋ ಅವರಿಗೆ 1 ಜಪವನ್ನು ಮಾಡೋದು 100 ಫಲ ಸಿಗುತ್ತೆ, 100 ಜಪವನ್ನು ಮಾಡೋದು 1000 ಫಲ, 1000 ಜಪವನ್ನು ಮಾಡೋದು 1,00,000 ಫಲ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಜಪ ತಪಗಳನ್ನು ಮಾಡಬೇಕು. ಈ ಗ್ರಹಣ ಬರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಗ್ರಹಚಾರಗಳನ್ನು ಓಡಿಸ್ಲಿಕ್ಕೆ ಬರ್ತದೆ ವಿನಃ ಈ ಗ್ರಹಣ ಉದ್ದೇಶ ವಿಶೇಷವಾಗಿ ಏನಪ್ಪ ಅಂದರೆ, ಗರ್ಭಿಣಿಯರು ಮನೆ ಒಳಗಡೆ ಕೂತ್ಕೊಂಡು ಜಪ ತಪಗಳನ್ನು ಮಾಡಬೇಕು, ಈಚೆ ಕಡೆ ಬರಬಾರ್ದು. ಗ್ರಹಣ ಸಮಯದಲ್ಲಿ ಬಂದು ಗ್ರಹಣವನ್ನು ನೋಡ್ತಕ್ಕಂಥದ್ದೆಲ್ಲ ಮಾಡಬಾರ್ದು. ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ 4:15ಯಿಂದ 2 ಗಂಟೆ ತನಕ ಮನೆಯಲ್ಲೇ ಕೂತ್ಕೊಂಡು ಜಪ ತಪಗಳನ್ನು ಮಾಡಿ ದೀಪಗಳನ್ನು ಮಾಡಬೇಕು. ಗ್ರಹಣಕ್ಕೆ ಮೊದಲೇ ಒಂದು ಸ್ನಾನ ಮಾಡಬೇಕು ಅಂತಿದೆ. ಅದಾದಮೇಲೆ ಗ್ರಹಣ ಮೋಕ್ಷ ಆದಮೇಲೆ ಇನ್ನೊಂದು ಸ್ನಾನ ಮಾಡಬೇಕು. ಬೆಳಗ್ಗೆ ಎದ್ದು ಗ್ರಹಣ ಎಲ್ಲ ಮೋಕ್ಷ ಆದ ತಕ್ಷಣ ಒಂದು ಬಿಳಿ ವಸ್ತ್ರ ಮತ್ತು ಹಕ್ಕಿ ಮತ್ತು ರಾವುಗೆ ಸಂಬಂಧಪಟ್ಟದ್ದು ಉದ್ದಿನ ಬೇಳೆ, ಉದ್ದಿನ ಕಾಳು, ಅದನ್ನು ದೇವಸ್ಥಾನದ ಅರ್ಚಕರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿದ್ರೆ ಎಲ್ಲ ಪಾಪಗಳು ಪೀಡೆಗಳು ಪರಿಹಾರ ಆಗುತ್ತೆ. ನಮ್ಮ ದೇವಸ್ಥಾನದ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪುರಾತನವಾಗಿರತಕ್ಕಂಥ ದೇವಸ್ಥಾನ, ಉದ್ಭವ ದೇವಸ್ಥಾನ, ಕಾಡುಮಲ್ಲೇಶ್ವರ ದೇವಸ್ಥಾನ ಅಂತಂದರೆ ಹಳೇ ದೇವಸ್ಥಾನ, ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ. ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಆಗಿರ್ತಾನೆ, ಇದು ಒಂದು ಜ್ಯೋತಿರ್ಲಿಂಗದಲ್ಲೂ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಈ ಸಾಯಂಕಾಲ ನಾವು 6 ಗಂಟೆಗೆ ದೇವಸ್ಥಾನ ಎಲ್ಲ ಮುಚ್ಚಿಬಿಡ್ತೀವಿ. ಎಲ್ಲ ಕಡೆ ದರ್ಬೆ ಹಾಕೋ ಉದ್ದೇಶ ಪವಿತ್ರವಾಗಲಿ ಅಂತ. ಆ ದೇವ್ರಿಗೂ ಆ ಗ್ರಹ ಅನ್ನೋದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಪವಿತ್ರ ಆಗಲಿ ಅಂತ ಪುನಃ ಬೆಳಗ್ಗೆ ಎದ್ದು ನಾಳೆ ಸೋಮವಾರ ಶುದ್ಧಿಯನ್ನು ಮಾಡಿ ಪುಣ್ಯವಾಚನಗಳನ್ನು ಮಾಡಿ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಎಳೆನೀರು ಅಭಿಷೇಕವನ್ನು ಮಾಡಿ ಲಘುನ್ಯಾಸಪೂರ್ವಕವಾಗಿ ದೇವರಿಗೆ ರುದ್ರಾಭಿಷೇಕ, ಈಶ್ವರ ಅವರ ಅಭಿಷೇಕ ಪ್ರಿಯ. ಅದಕ್ಕೋಸ್ಕರ ಎಲ್ಲ ಪಂಚಾಮೃತ ಅಭಿಷೇಕಗಳನ್ನು ಮಾಡ್ತೀವಿ, ಮತ್ತು ಹೋಮಾದಿಗಳನ್ನು ಮಾಡ್ತೀವಿ, ಮತ್ತು ನವಗ್ರಹ ಶಾಂತಿಗಳನ್ನು ಮಾಡ್ತೀವಿ. ಎಲ್ಲರೂ ಚೆನ್ನಾಗಿರಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಯಾರೂ ಭಯಪಡಬೇಕಾಗಿಲ್ಲ. ಗ್ರಹಣ ಬಂದುಬಿಡುತ್ತೆ ಅಂತ. ಗ್ರಹಣ ಬಂದಿರತಕ್ಕಂಥ ಉದ್ದೇಶನ ಪದೇ ಹೇಳ್ತಾ ಇದ್ದೀನಿ. ನಮ್ಮಲ್ಲಿರ್ತಕ್ಕಂಥ ಗ್ರಹಚಾರಗಳ ನಿವಾರಣೆ ಮಾಡಲಿಕ್ಕೆ ಬಂದಿರ್ತೇವೆ ಅಂತ ವಿವಾಹ, ಅದಕ್ಕೋಸ್ಕರ ಗ್ರಹಣ ಬಂದಿದೆ. ಯಾರೂ ಭಯಪಡಬೇಕಾಗಿಲ್ಲ. ಆ ರಾಹುಗೆ ಸಂಬಂಧಪಟ್ಟದ್ದು ಜಪವನ್ನು ಮಾಡಿ, ಚಂದ್ರನಿಗೆ ಸಂಬಂಧಪಟ್ಟದ್ದು ಜಪವನ್ನು ಮಾಡಬೇಕು. ಏನೂ ಗೊತ್ತಿಲ್ಲ ಅಂತಂದರೆ ದೀಪವನ್ನು ಹಚ್ಚಿ ಮನೆ ದೇವ್ರನ್ನ, ಕುಲದೇವ್ರನ್ನ ಜಪವನ್ನು ಮಾಡಿದರೆ ಎಲ್ಲ ಗ್ರಹಣದ್ದು ಫಲ ಸಿಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಸರ್. ಇದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರೋದಿಲ್ವಾ ಏನು ಅಂತ? ಯಾಕಂದರೆ ಜನರಿಗೆ ಅನಿಸುತ್ತೆ ಚಂದ್ರಗ್ರಹಣ ಬಂದರೆ ಒಂದಷ್ಟು ಜನರ ಮೇಲೆ ಪ್ರಭಾವ ಬೀರುತ್ತೆ, ಸೊ ಸೂತಕ ಟೈಮು ಅನ್ನುವಂಥ ಒಂದು ಭಯ ಇರುತ್ತೆ. ಆ ಬಗ್ಗೆ ಹೇಳೋದಾದ್ರೆ, ಗ್ರಹಣ ಬಂದಿರತಕ್ಕಂಥದ್ದು ಯಾರು ಭಯಪಡಬೇಕಾಗಿಲ್ಲ. ಏನಿದು ಸೂತಕದ ಅಥವಾ ಭಯಪಡಬೇಕಾಗಿದೆ. ಚಂದ್ರ ಒಂದು ಮನಸ್ಕಾರಕ, ಮನಸ್ಸನ್ನು ಶಾಂತಿಯನ್ನು ಕೊಡ್ತಕ್ಕಂಥವನು. ಅದಕ್ಕೋಸ್ಕರವಾಗಿ ಓಂ ಚಂದ್ರಾಯ ನಮಃ ಅಂತ ಮನಸ್ಸಿನ ಶಾಂತಿ ಸಿಗುತ್ತೆ. ರಾಹು ಒಂದು ಕಾಳಸರ್ಪ ದೋಷಗಳ ನಿವಾರಣೆ ಮಾಡ್ತಾನೆ. ಏನೇ ನಾವು ಅದೇ ಹೇಳಿದ್ಮೇಲೆ ಗೋಹತ್ಯೆ, ನಾಗಹತ್ಯೆ, ಶ್ರೀಹತ್ಯೆ, ಭ್ರೂಣಹತ್ಯೆ, ಪ್ರಾರ್ಜಾಲಹತ್ಯೆ ಹತ್ಯೆಗಳನ್ನು ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರವಾಗಿ ಈ ಹತ್ಯೆ ದೋಷ ಇರುತ್ತೆ. ಇದಕ್ಕೋಸ್ಕರ ಈಗ ರಾಹುವನ್ನು ಜಪವನ್ನು ಮಾಡಿದ್ರೆ ಎಲ್ಲ ಹತ್ಯೆ ಪರಿಹಾರ ಆಗುತ್ತೆ. ಯಾರೂ ಭಯಪಡಬೇಕಾಗಿದೆ, ಯಾರಿಗೂ ಒಳ್ಳೆಯದಾಗಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈಗ ದೇಗುಲ, ಕಾಡುಮಲ್ಲೇಶ್ವರಂ ದೇಗುಲ ಯಾವಾಗ ಕ್ಲೋಸ್ ಆಗುತ್ತೆ? ಸೊ ಮತ್ತೆ ಅದನ್ನು ತೆಗಿಯೋದು ಯಾವಾಗ? ಜನರು ಯಾವ ರೀತಿ ಇರಬೇಕು?
ಇದು 9:30ಗೆ ಅದು ಪ್ರಾರಂಭವಾಗುತ್ತೆ. ಗ್ರಹಣ 9:30ಯಿಂದ ಶುರುವಾಗುತ್ತೆ, 10 ಗಂಟೆಗೆ ಶುರುವಾಗುತ್ತೆ. ಒಂದು ಅದಕ್ಕೂ ನಮಗೂ 4 ಗಂಟೆ ಒಂದು ಅಂತರ ಇರಬೇಕು. ನಾವು 4 ಗಂಟೆ ಒಳಗಡೆ ಊಟ ಉಪಚಾರಗಳನ್ನು ಮಾಡ್ಕೋಬೇಕು. ನಿಮಿತ್ತವಾಗಿ ಅಕಸ್ಮಾತ್ ಆರೋಗ್ಯವಿರತಕ್ಕಂಥವ್ರು ಅನಾರೋಗ್ಯವಿರತಕ್ಕಂಥವ್ರು ಒಂದು 7 ಗಂಟೆ ಒಳಗಡೆ ಊಟಗಳು ಉಪಚಾರಗಳನ್ನು ಮಾಡ್ಕೋಬೇಕು. 4 ಗಂಟೆ ಒಳಗಡೆ ನಾವು ದೇವಸ್ಥಾನವೆಲ್ಲ ಬಂಧನವನ್ನು ಮಾಡ್ತೀವಿ, ಶುಚಿ ಮಾಡ್ತೀವಿ, ಪವಿತ್ರವನ್ನು ಹಾಕ್ತೀವಿ, ಎಲ್ಲ ಕಡೆ ದರ್ಭಗಳನ್ನು ಹಾಕಿ ಶುಚಿಯನ್ನು ಮಾಡ್ತೀವಿ ಸರ್. ನಂತರವಾಗಿ ನಾವು ಬೆಳಗ್ಗೆನೇ 7:30ಗೆ ದೇವಸ್ಥಾನ ತೆಗೆದು ಪೂಜೆಯನ್ನು ಮಾಡ್ತಾಯಿದ್ದೀವಿ ಸರ್. ಯಾರೂ ಭಯಪಡಬೇಕಾಗಿದ್ದಲ್ಲ. ಇದು ರಾಹುಗ್ರಹ ಬಂದ್ಬಿಟ್ಟಿದೆ. ರಾಹು ಅಂತಂತಂದರೆ ನೀವು ತಿಳ್ಕೊಂಬಿಟ್ಟಿದೆ, ರಾಹು ಕೇತು ಅಂತ ಹೇಳ್ತಾರೆ. ಖಂಡಿತವಾಗಿ ಅದು ಒಳ್ಳೆಯ ಶುಭ ಗ್ರಹಗಳು. ಅದಕ್ಕೋಸ್ಕರವಾಗಿ ಕಾಳಸರ್ಪ ದೋಷ, ಕಾಳಹಸ್ತಿಗೆ ಹೋಗ್ತೀವಿ, ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ. ಅದು ಫಲವನ್ನು ಮನೆಯಲ್ಲಿ ಕೂತ್ಕೊಂಡು ಜಪವನ್ನು ತಪವನ್ನು ಮಾಡಿದ್ರೆ ಯಾವುದಾದ್ರು ಮನೆಯಲ್ಲಿ ಆಗಲಿಲ್ಲ, ನದಿ ತೀರದಲ್ಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಮಾಡ್ಬೋದು, ಎಲ್ಲಿ ಬೇರೆ ಕೂತ್ಕೊಂಡು ಮಾಡಿದ್ರು 9 ಗಂಟೆಯಿಂದ 2 ಗಂಟೆ ಒಳಗೆ ಕೂತ್ಕೊಂಡು ಮಾಡಿದ್ರೆ ಆ ದೋಷ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ ಸರ್. ಜನರು ಕೂಡ ಯಾವುದೇ ರೀತಿ ಭಯ ಪಡುವಂಥದ್ದಿಲ್ಲ. ಇದು ಬಂದಿರುವಂಥದ್ದು ಗ್ರಹಚಾರಗಳನ್ನು ನಿವಾರಣೆ. ಎಲ್ಲ ಗ್ರಹಚಾರಗಳು ನಿವಾರಣೆ ಆಗುತ್ತೆ ಸರ್. ಈಗ 9 ಗ್ರಹ ಇರುತ್ತೆ, 9 ಗ್ರಹದಲ್ಲಿ ಎಲ್ಲ ಈಗ ಸೂರ್ಯನಿಗೆ, ಚಂದ್ರನಿಗೆ, ಮಂಗಳ, ಬುಧ, ಗುರು ಇವೆಲ್ಲ ಒಂದೊಂದು ಗ್ರಹಗಳು ಒಂದೊಂದು ಚಂದ್ರ ಏನು ಮಾಡ್ತಾನೆ, ಮನಸ್ಕಾರಕ. ಸೂರ್ಯ ಏನಪ್ಪ ಅಂದರೆ ಚರ್ಮ ರೋಗಗಳ ನಿವಾರಣೆ ಮಾಡ್ತಾನೆ. ಮಂಗಳ ಏನು ಮಾಡ್ತಾನೆ, ಕುಜದೋಷ ನಿವಾರಣೆ ಮಾಡ್ತಾನೆ. ಋಣರೋಧಿಗಳನ್ನು ಬರ್ತಾನೆ. ಬುಧ ಸದ್ಬುದ್ಧಿ ಜ್ಞಾನವನ್ನು ಕೊಡ್ತಾನೆ. ಗುರು ಏನು ಮಾಡ್ತಾನೆ, ಗುರುಬಲವಿರಬೇಕು, ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಗುರು ಚೆನ್ನಾಗಿರಬೇಕಂತ. ಶುಕ್ರ ಲಕ್ಷ್ಮೀಕಾರಕ, ಧನ ಕನಕ ವಸ್ತುವಾಗ. ಶನೇಶ್ವರ ಅಷ್ಟಮಿ ಶನಿ, ಸಪ್ತಮಿ ಶನಿ, 7ನೇ ಶನಿ ಅಂತಿರ್ತವೆ. ಆ ಶನಿ ದೋಷಗಳನ್ನು ಮಾಡ್ತಾರೆ. ರಾಹು ಏನು ಮಾಡ್ತಾನೆ, ಕಾಳಸರ್ಪ ದೋಷಗಳನ್ನು ನಿವಾರಣೆ ಮಾಡ್ತಾನೆ. ಈ ಜಾತಕದಲ್ಲಿ ಬಂದುಬಿಟ್ಟಿರುತ್ತೆ ಕಾಳಸರ್ಪ ದೋಷ ನಿವಾರಣೆ ಅಂತ. ಅದಕ್ಕೋಸ್ಕರ ಕಾಳಹಸ್ತಿಗೆ ಹೋಗು ಅಂತ ಹೇಳ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗು ಅಂತ ಹೇಳ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಾರೆ, ನಾಗಸರ್ಪಗಳನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಈ ಜಪದಲ್ಲೆಲ್ಲ ಮಾಡ್ತಕ್ಕಂಥದ್ದು 100ಕ್ಕೆ 100 ಜಪವನ್ನು ಮಾಡಿದ್ರೆ ದೋಷ ಎಲ್ಲ ಪರಿಹಾರ ಆಗುತ್ತೆ ಸರ್. ಕೇತು ಬಂದರೂ ವಂಶವನ್ನು ಉದ್ಧಾರ ಮಾಡ್ತಾನೆ. ಧಾರ್ಮಿಕ ಕ್ಷೇತ್ರಗಳು ಕರ್ಕೊಂಡು ಹೋಗಿ ನಮಗೆನ್ನೆ ಆ ದೇವರ ದರ್ಶನವನ್ನು ಮಾಡ್ತಾನೆ. ಇದು ಒಂದೊಂದು ಗ್ರಹದಲ್ಲಿ ವೈಶಿಷ್ಟ್ಯ. ಅದಕ್ಕೋಸ್ಕರವಾಗಿ ಈ ರಾಹು ಬಂದಿದೆ, ಚಂದ್ರ ಬಂದಿದೆ. ರಾಹು ಕಾಳಸರ್ಪ ದೋಷ, ಎಲ್ಲ ದೋಷಗಳನ್ನು ಮಾಡ್ತಾನೆ. ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಶಾಂತಿಯನ್ನು ಉಲ್ಲಾಸವನ್ನು ಉಂಟು ಮಾಡ್ತಾನೆ. ಇದು ಉದ್ದೇಶ. ಇದಿಷ್ಟು ಕಾಡುಮಲ್ಲೇಶ್ವರಂ ಟೆಂಪಲಲ್ಲಿ ಇದ್ದೀನಿ. ಇವತ್ತು ಖಗ್ರಾಸ ಚಂದ್ರಗ್ರಹಣ ಆರಂಭ ಆಗುತ್ತೆ ಸರಿಸುಮಾರು 9:57ಕ್ಕೆ. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಡುಮಲ್ಲೇಶ್ವರಂ ದೇವಗುಲದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಗಂಗಾಧರೇಶ್ವರರು ಇದ್ದಾರೆ. ಸರ್, ಚಂದ್ರಗ್ರಹಣ ಆರಂಭ ಆಗುತ್ತೆ, ಯಾವ ರೀತಿಯ ಪೂಜಾ ಕಾರ್ಯ ಇದೆ? ಯಾಕಂದರೆ ಚಂದ್ರಗ್ರಹಣ ಆರಂಭಕ್ಕೂ ಮುನ್ನ ದೇಗುಲಗಳೆಲ್ಲ ಬಂದಾಗುತ್ತೆ. ಸೊ ಆ ಬಗ್ಗೆ ಹೇಳೋದು. ಇವತ್ತು ಭಾನುವಾರ ಸಾಯಂಕಾಲ 9:30ಯಿಂದ 2 ಗಂಟೆ ತನಕ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ. ರಾಹು ಅಂತಂದರೆ ಕಾಳಸರ್ಪ ಅಂತಂದರೆ ನಾವೇನೇ ನಾಗಹತ್ಯೆ ಮಾಡಿಬಿಟ್ಟಿರ್ತೀವಿ, ಮನೆಗೆ ಹಾವು ಬಂದ್ಬಿಟ್ಟಿರುತ್ತೆ, ಮತ್ತು ತಿಳಿದೋ ನಾವು ಹಾವುಗಳನ್ನು ಹೊಡೆಬಿಟ್ಟಿರ್ತೀವಿ, ಆ ದೋಷ ಇರುತ್ತೆ. ಮತ್ತು ಚಂದ್ರ ಬಂದು ಮನಸ್ಕಾರಕ, ಮನಸ್ಸನ್ನು ಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು. ಮನಸ್ಸಿಗೆ ಶಾಂತಿಯನ್ನು, ಪಿತೃ ದೋಷಗಳಿಂದ ನಿವಾರಣೆ ಮಾಡ್ತಕ್ಕಂಥವನು. ಅದಕ್ಕೋಸ್ಕರವಾಗಿ ಈ ಗ್ರಹಣ ಬಂದಿದೆ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತ. ಈ ಗ್ರಹಣ ಬರ್ತಕ್ಕಂಥದ್ದು 5 ವರ್ಷಕ್ಕೆ, 3 ವರ್ಷಕ್ಕಾಗ್ಬೋದು, 5 ವರ್ಷಕ್ಕಾಗ್ಬೋದು, ಯಾವಾಗ ಬರ್ಬೋದು. ಈ ಗ್ರಹಣ ಬರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ಅನಾಚಾರಗಳನ್ನು ನಿವಾರಣೆ ಮಾಡಬೇಕು, ಗ್ರಹಚಾರಗಳನ್ನು ನಿವಾರಣೆ ಮಾಡಬೇಕು. ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಆಸೆ, ದುರಾಸೆ ಎಲ್ಲವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಗ್ರಹಣ ಬರುತ್ತೆ. ಈ ಗ್ರಹಣ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಜಪ ತಪಗಳನ್ನು ಅನುಷ್ಠಾನ ಮಾಡಬೇಕು. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ ಮನೆ ದೇವ್ರನ್ನ ಜಪ ಮಾಡಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಮಲ್ಕೋಬಾರ್ದು. ಇದು 9:30ಗೆ ಪ್ರಾರಂಭವಾಗುತ್ತೆ, 2 ಗಂಟೆಗೆ ಮೋಕ್ಷ ಆಗುತ್ತೆ. 9 ಗಂಟೆಯಿಂದ 2 ಗಂಟೆ ತನಕ ಯಾರು ಜಪ ತಪಗಳನ್ನು ಅನುಷ್ಠಾನ ಮಾಡ್ತಾರೋ ಅವರಿಗೆ 1 ಜಪವನ್ನು ಮಾಡೋದು 100 ಫಲ ಸಿಗುತ್ತೆ, 100 ಜಪವನ್ನು ಮಾಡೋದು 1000 ಫಲ, 1000 ಜಪವನ್ನು ಮಾಡೋದು 1,00,000 ಫಲ ಸಿಗುತ್ತೆ. ಅದಕ್ಕೋಸ್ಕರವಾಗಿ ಜಪ ತಪಗಳನ್ನು ಮಾಡಬೇಕು. ಈ ಗ್ರಹಣ ಬರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಗ್ರಹಚಾರಗಳನ್ನು ಓಡಿಸ್ಲಿಕ್ಕೆ ಬರ್ತದೆ ವಿನಃ ಈ ಗ್ರಹಣ ಉದ್ದೇಶ ವಿಶೇಷವಾಗಿ ಏನಪ್ಪ ಅಂದರೆ ಗರ್ಭಿಣಿಯರು ಮನೆ ಒಳಗಡೆ ಕೂತ್ಕೊಂಡು ಜಪ ತಪಗಳನ್ನು ಮಾಡಬೇಕು. ಈಚೆ ಕಡೆ ಬರಬಾರ್ದು. ಗ್ರಹಣ ಸಮಯದಲ್ಲಿ ಬಂದು ಗ್ರಹಣವನ್ನು ನೋಡ್ತಕ್ಕಂಥದ್ದೆಲ್ಲ ಮಾಡಬಾರ್ದು. ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ 4:30ಯಿಂದ 2 ಗಂಟೆ ತನಕ ಮನೆಯಲ್ಲೇ ಕೂತ್ಕೊಂಡು ಜಪ ತಪಗಳನ್ನು ಮಾಡಿ ದೀಪಗಳನ್ನು ಮಾಡಬೇಕು. ಗ್ರಹಣಕ್ಕೆ ಮೊದಲೇ ಒಂದು ಸ್ನಾನ ಮಾಡಬೇಕು ಅಂತಿದೆ. ಅದಾದಮೇಲೆ ಗ್ರಹಣ ಮೋಕ್ಷ ಆದಮೇಲೆ ಇನ್ನೊಂದು ಸ್ನಾನ ಮಾಡಬೇಕು. ಬೆಳಗ್ಗೆ ಎದ್ದು ಗ್ರಹಣ ಎಲ್ಲ ಮೋಕ್ಷ ಆದ ತಕ್ಷಣ ಒಂದು ಬಿಳಿ ವಸ್ತ್ರ
ಮತ್ತು ಹಕ್ಕಿ ಮತ್ತು ರಾವುಗೆ ಸಂಬಂಧಪಟ್ಟದ್ದು ಉದ್ದಿನ ಬೇಳೆ ಉದ್ದಿನ ಕಾಳು ಅದನ್ನು ದೇವಸ್ಥಾನದ ಅರ್ಚಕರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿದ್ರೆ ಎಲ್ಲ ಪಾಪಗಳು ಪೀಡೆಗಳು ಪರಿಹಾರ ಆಗುತ್ತೆ. ನಮ್ಮ ದೇವಸ್ಥಾನದ ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಪುರಾತನವಾಗಿರತಕ್ಕಂಥ ದೇವಸ್ಥಾನ, ಉದ್ಭವ ದೇವಸ್ಥಾನ, ಕಾಡಮಲ್ಲೇಶ್ವರ ದೇವಸ್ಥಾನ ಅಂತಂದರೆ ಹಳೇ ದೇವಸ್ಥಾನ, ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ. ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಆಗಿರ್ತಾನೆ ಇದು ಒಂದು ಜ್ಯೋತಿರ್ಲಿಂಗದಲ್ಲೂ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಈ ಸಾಯಂಕಾಲ ನಾವು 6 ಗಂಟೆಗೆ ದೇವಸ್ಥಾನ ಎಲ್ಲ ಮುಚ್ಚಿಬಿಡ್ತೀವಿ. ಎಲ್ಲ ಕಡೆ ದರ್ಬೆಗಳನ್ನಾಗಿ, ದರ್ಬೆ ಹಾಕೋ ಉದ್ದೇಶ ಅಂದರೆ ಪವಿತ್ರವಾಗಲಿ ಅಂತ. ಆ ದೇವ್ರಿಗೂ ಆ ಗ್ರಹ ಅನ್ನೋದು ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಪವಿತ್ರ ಆಗಲಿ ಅಂತ. ಪುನಃ ಬೆಳಗ್ಗೆ ಎದ್ದು ನಾಳೆ ಸೋಮವಾರ ಶುದ್ಧಿಯನ್ನು ಮಾಡಿ ಪುಣ್ಯವಾಚನಗಳನ್ನು ಮಾಡಿ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಎಳೆನೀರು ಅಭಿಷೇಕವನ್ನು ಮಾಡಿ ಲಘುನ್ಯಾಸಪೂರ್ವಕವಾಗಿ ದೇವರಿಗೆ ರುದ್ರಾಭಿಷೇಕ, ಈಶ್ವರ ಅವರ ಅಭಿಷೇಕ ಪ್ರಿಯ, ಅದಕ್ಕೋಸ್ಕರ ಎಲ್ಲ ಪಂಚಾಮೃತ ಅಭಿಷೇಕಗಳನ್ನು ಮಾಡ್ತೀವಿ. ಮತ್ತು ಹೋಮಾದಿಗಳನ್ನು ಮಾಡ್ತೀವಿ. ಮತ್ತು ನವಗ್ರಹ ಶಾಂತಿಗಳನ್ನು ಮಾಡ್ತೀವಿ. ಎಲ್ಲರೂ ಚೆನ್ನಾಗಿರಲಿ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಯಾರೂ ಭಯಪಡಬೇಕಾಗಿಲ್ಲ. ಗ್ರಹಣ ಬಂದುಬಿಡ್ತದೆ ಅಂತ. ಗ್ರಹಣ ಬಂದಿರತಕ್ಕಂಥ ಉದ್ದೇಶನ ಪದೇ ಪದೇ ಹೇಳ್ತಾ ಇದ್ದೀನಿ. ನಮ್ಮಲ್ಲಿರ್ತಕ್ಕಂಥ ಗ್ರಹಚಾರಗಳ ನಿವಾರಣೆ ಮಾಡಲಿಕ್ಕೆ ಬಂದಿರ್ತೇವೆ ಅಂತ ವಿವಾಹ, ಅದಕ್ಕೋಸ್ಕರ ಗ್ರಹಣ ಬಂದಿದೆ. ಯಾರೂ ಭಯಪಡಬೇಕಾಗಿಲ್ಲ. ಆ ರಾವುಗೆ ಸಂಬಂಧಪಟ್ಟದ್ದು ಜಪವನ್ನು ಮಾಡಿ, ಚಂದ್ರನಿಗೆ ಸಂಬಂಧಪಟ್ಟದ್ದು ಜಪವನ್ನು ಮಾಡಬೇಕು. ಏನೂ ಗೊತ್ತಿಲ್ಲ ಅಂತಂದರೆ ದೀಪವನ್ನು ಹಚ್ಚಿ ಮನೆ ದೇವ್ರನ್ನ, ಕುಲದೇವ್ರನ್ನ ಜಪವನ್ನು ಮಾಡಿದ್ರೆ ಎಲ್ಲ ಗ್ರಹಣದ್ದು ಫಲ ಸಿಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಸರ್. ಇದು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರೋದಿಲ್ವಾ ಏನು ಅಂತ? ಯಾಕಂದರೆ ಜನರಿಗೆ ಅನಿಸುತ್ತೆ ಏನು ಚಂದ್ರಗ್ರಹಣ ಬಂದರೆ ಒಂದಷ್ಟು ಜನರ ಮೇಲೆ ಪ್ರಭಾವ ಬೀರುತ್ತೆ, ಸೊ ಸೂತಕ ಟೈಮು ಅನ್ನುವಂಥ ಒಂದು ಭಯ ಇರುತ್ತೆ. ಆ ಬಗ್ಗೆ ಹೇಳೋದಾದ್ರೆ ಗ್ರಹಣ ಬಂದಿರತಕ್ಕಂಥದ್ದು ಯಾರೂ ಭಯಪಡಬೇಕಾಗಿಲ್ಲ. ಏನಿದು ಸೂತಕದ ಅಥವಾ ಭಯಪಡಬೇಕಾಗಿದೆ. ಚಂದ್ರ ಒಂದು ಮನಸ್ಕಾರಕ, ಮನಸ್ಸನ್ನು ಶಾಂತಿಯನ್ನು ಕೊಡ್ತಕ್ಕಂಥವನು. ಅದಕ್ಕೋಸ್ಕರವಾಗಿ ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಅಂತ ಮನಸ್ಸಿಗೆ ಶಾಂತಿ ಸಿಗುತ್ತೆ. ರಾವು ಒಂದು ಕಾಳಸರ್ಪ ದೋಷಗಳ ನಿವಾರಣೆ ಮಾಡ್ತಾನೆ. ಏನೇ ನಾವು ಅದೇ ಹೇಳಿದ್ಮೇಲೆ ಗೋಹತ್ಯೆ, ನಾಗಹತ್ಯೆ, ಶ್ರೀಹತ್ಯೆ, ಭ್ರೂಣಹತ್ಯೆ, ಪ್ರಾರ್ಜಾಲಹತ್ಯೆ ಹತ್ಯೆಗಳನ್ನು ಮಾಡಿಬಿಟ್ಟಿರ್ತೀವಿ. ಅದಕ್ಕೋಸ್ಕರವಾಗಿ ಈ ಹತ್ಯೆ ದೋಷ ಇರುತ್ತೆ. ಇದಕ್ಕೋಸ್ಕರ ಈಗ ರಾವನ್ನು ಜಪವನ್ನು ಮಾಡಿದ್ರೆ ಎಲ್ಲ ಹತ್ಯೆ ಪರಿಹಾರ ಆಗುತ್ತೆ. ಯಾರೂ ಭಯಪಡಬೇಕಾಗಿದೆ, ಯಾರಿಗೂ ಒಳ್ಳೆಯದಾಗಿದ್ದಲ್ಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈಗ ದೇಗುಲ, ಕಾಡುಮಲ್ಲೇಶ್ವರಂ ದೇಗುಲ ಯಾವಾಗ ಕ್ಲೋಸ್ ಆಗುತ್ತೆ? ಸೊ ಮತ್ತೆ ಅದನ್ನು ತೆಗೆಯೋದು ಯಾವಾಗ? ಜನರು ಯಾವ ರೀತಿ ಇರಬೇಕು? ಇದು 9:30 ಅದು ಪ್ರಾರಂಭವಾಗುತ್ತೆ. ಗ್ರಹಣ 9:30 ಶುರುವಾಗುತ್ತೆ, 10 ಗಂಟೆಗೆ ಶುರುವಾಗುತ್ತೆ. ಅದಕ್ಕೂ ನಮಗೂ 4 ಗಂಟೆ ಒಂದು ಅಂತರ ಇರಬೇಕು. ನಾವು 4 ಗಂಟೆ ಒಳಗಡೆ ಊಟ ಉಪಚಾರಗಳನ್ನು ಮಾಡ್ಕೋಬೇಕು. ನಿಮಿತ್ತವಾಗಿ ನಾವು ಆರೋಗ್ಯವಿರತಕ್ಕಂಥವ್ರು, ಅನಾರೋಗ್ಯವಿರತಕ್ಕಂಥವರು ಒಂದು 7 ಗಂಟೆ ಒಳಗಡೆ ಊಟಗಳು ಉಪಚಾರಗಳನ್ನು ಮಾಡ್ಕೋಬೇಕು. 4 ಗಂಟೆ ಒಳಗಡೆ ನಾವು ದೇವಸ್ಥಾನವೆಲ್ಲ ಬಂಧನವನ್ನು ಮಾಡ್ತೀವಿ, ಶುಚಿ ಮಾಡ್ತೀವಿ, ಪವಿತ್ರವನ್ನು ಹಾಕ್ತೀವಿ, ಎಲ್ಲ ಕಡೆ ದರ್ಬೆಗಳನ್ನು ಹಾಕಿ ಶುಚಿಯನ್ನು ಮಾಡ್ತೀವಿ ಸರ್. ನಂತರವಾಗಿ ನಾವು ಬೆಳಗ್ಗೆನೇ 7:00 ದೇವಸ್ಥಾನ ತೆಗೆದು ಪೂಜೆಯನ್ನು ಮಾಡ್ತಾಯಿದ್ದೀವಿ ಸರ್. ಯಾರೂ ಭಯಪಡಬೇಕಾಗಿದ್ದಲ್ಲ. ಇದು ರಾಹು ಗ್ರಹ ಬಂದ್ಬಿಟ್ಟಿದೆ. ರಾಹು ಅಂತಂತಂದರೆ ನೀವು ತಿಳ್ಕೊಂಬಿಟ್ಟಿದೆ, ರಾಹು ಕೇತು ಅಂತ ಹೇಳ್ತಾರೆ. ಖಂಡಿತವಾಗಿ ಅದು ಒಳ್ಳೆಯ ಶುಭ ಗ್ರಹಗಳು. ಅದಕ್ಕೋಸ್ಕರ ಕಾಳಸರ್ಪ ದೋಷ, ಕಾಳಹಸ್ತಿಗೆ ಹೋಗ್ತೀವಿ, ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ. ಅದು ಫಲವನ್ನು ಮನೆಯಲ್ಲಿ ಕೂತ್ಕೊಂಡು ಜಪವನ್ನು ತಪವನ್ನು ಮಾಡಿದ್ರೆ ಯಾವುದಾದ್ರು ಮನೆಯಲ್ಲಿ ಆಗಲಿಲ್ಲ, ನದಿ ತೀರದಲ್ಲಿ ಮಾಡ್ಬೋದು, ದೇವಸ್ಥಾನದಲ್ಲಿ ಮಾಡ್ಬೋದು, ಎಲ್ಲಿ ಬೇರೆ ಕೂತ್ಕೊಂಡು ಮಾಡಿದ್ರು 9 ಗಂಟೆಯಿಂದ 2 ಗಂಟೆ ಒಳಗೆ ಕೂತ್ಕೊಂಡು ಮಾಡಿದ್ರೆ ಆ ದೋಷ ಪರಿಹಾರ ಆಗುತ್ತೆ, ಒಳ್ಳೆಯದಾಗುತ್ತೆ ಸರ್. ಜನರು ಕೂಡ ಯಾವುದೇ ರೀತಿ ಭಯ ಪಡುವಂಥದ್ದಿಲ್ಲ. ಇದು ಬಂದಿರುವಂಥದ್ದು ಗ್ರಹಚಾರಗಳನ್ನು ನಿವಾರಣೆ, ಎಲ್ಲ ಗ್ರಹಚಾರಗಳು ನಿವಾರಣೆ ಆಗುತ್ತೆ ಸರ್. ಈಗ 9 ಗ್ರಹ ಇರುತ್ತೆ. 9 ಗ್ರಹದಲ್ಲಿ ಎಲ್ಲ ಈಗ ಸೂರ್ಯನಿಗೆ, ಚಂದ್ರನಿಗೆ, ಮಂಗಳ, ಬುಧ, ಗುರು ಇವೆಲ್ಲ ಒಂದೊಂದು ಗ್ರಹಗಳು, ಒಂದೊಂದು ಚಂದ್ರ ಏನು ಮಾಡ್ತಾನೆ ಮನಸ್ಕಾರಕ, ಸೂರ್ಯ ಏನಪ್ಪ ಅಂದರೆ ಚರ್ಮ ರೋಗಗಳ ನಿವಾರಣೆ ಮಾಡ್ತಾನೆ, ಮಂಗಳ ಏನು ಮಾಡ್ತಾನೆ ಕುಜದೋಷ ನಿವಾರಣೆ ಮಾಡ್ತಾನೆ, ಋಣರೋಧಿಗಳನ್ನು ಬರ್ತಾನೆ, ಬುಧ ಸದ್ಬುದ್ಧಿ ಜ್ಞಾನವನ್ನು ಕೊಡ್ತಾನೆ, ಗುರು ಏನು ಮಾಡ್ತಾನೆ ಗುರುಬಲವಿರಬೇಕು, ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಗುರು ಚೆನ್ನಾಗಿರಬೇಕಂತ, ಶುಕ್ರ ಲಕ್ಷ್ಮೀಕಾರಕ, ಧನ ಕನಕ ವಸ್ತುವಾಗನ್, ಶನೇಶ್ವರ ಅಷ್ಟಮಿ ಶನಿ, ಸಪ್ತಮಿ ಶನಿ, 7ನೇ ಶನಿ ಅಂತಿರ್ತವೆ, ಆ ಶನಿ ದೋಷಗಳನ್ನು ಮಾಡ್ತಾರೆ. ರಾಹು ಏನು ಮಾಡ್ತಾನೆ ಕಾಳಸರ್ಪ ದೋಷಗಳ ನಿವಾರಣೆ ಮಾಡ್ತಾನೆ. ಈ ಜಾತಕದಲ್ಲಿ ಬಂದುಬಿಟ್ಟಿರುತ್ತೆ ಕಾಳಸರ್ಪ ದೋಷ ನಿವಾರಣೆ ಅಂತ. ಅದಕ್ಕೋಸ್ಕರ ಕಾಳಹಸ್ತಿಗೆ ಹೋಗು ಅಂತ ಹೇಳ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗು ಅಂತ ಹೇಳ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಾರೆ, ನಾಗಸರ್ಪಗಳನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಈ ಜಪದಲ್ಲೆಲ್ಲ ಮಾಡ್ತಕ್ಕಂಥದ್ದು 100ಕ್ಕೆ 100 ಜಪವನ್ನು ಮಾಡಿದ್ರೆ ದೋಷ ಎಲ್ಲ ಪರಿಹಾರ ಆಗುತ್ತೆ ಸರ್. ಕೇತು ಬಂದರೂ ವಂಶವನ್ನು ಉದ್ಧಾರ ಮಾಡ್ತಾನೆ, ಧಾರ್ಮಿಕ ಕ್ಷೇತ್ರಗಳು ಕರ್ಕೊಂಡು ಹೋಗಿ ನಮಗೆನ್ನೆ ಆ ದೇವರ ದರ್ಶನವನ್ನು ಮಾಡ್ತಾನೆ. ಇದು ಒಂದೊಂದು ಗ್ರಹದಲ್ಲಿ ವೈಶಿಷ್ಟ್ಯ. ಅದಕ್ಕೋಸ್ಕರವಾಗಿ ಈ ರಾಹು ಬಂದಿದೆ, ಚಂದ್ರ ಬಂದಿದೆ. ರಾಹು ಕಾಳಸರ್ಪ ದೋಷ, ಎಲ್ಲ ದೋಷಗಳನ್ನು ಮಾಡ್ತಾನೆ. ಚಂದ್ರ ಮನಸ್ಕಾರಕ, ಮನಸ್ಸಿಗೆ ಶಾಂತಿಯನ್ನು ಉಲ್ಲಾಸವನ್ನು ಉಂಟು ಮಾಡ್ತಾನೆ. ಇದು ಉದ್ದೇಶ. ಏನೋ ಇದಿಷ್ಟು